ಸಮಸ್ಯೆಗಳಲ್ಲಿ ಒಂದು ಮನವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಅವರೊಬ್ಬ ದೇವರು ಅರ್ಥ ಆಗ್ತದೆ. ಅವ್ರನ್ನ ಆದಷ್ಟು ಕೂಡ ಏನು ದೇವರಿಗೆ ನಾವು ಯಾವ ಥರ ಗೌರವ ಕೊಡ್ತೀವೋ, ಯಾವ ಥರ ನಾವು ಗೌರವ ಅಂತ ಇದು ಮಾಡ್ತೀವ ಅದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಗೌರವ ಕೊಡಬೇಕು. ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬಹಳ ತಪ್ಪು ಅನಿಸುತ್ತೆ. ಹಂಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಏನು ಹಕ್ಕುಗಳನ್ನೇನಾಗಿದೆಯೋ ಆ ಒಂದು ಇದರಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಒಂದು ನಡೀತಾ ಇದ್ದೀವಿ. ಯಾರೇ ಆಗಲಿ ಹೊಟ್ಟೆ ಹಸುವಿನಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ನಮ್ಮ ಕೈಲಾದಷ್ಟು ಮಟ್ಟಕ್ಕೆ ನಾವು ಸಹಾಯ ಮಾಡ್ತೀವಿ. ಅಷ್ಟೇ ಅಲ್ಲದೆ ಯಾರು ಏನು ಶೋಷಣೆಗೆ ಒಳಗಾಗಿರ್ತಾರೋ ಅಂಥವ್ರಿಗೆ ನಾವು ಧ್ವನಿಯಾಗಿ ನಿಲ್ತೀವಿ. ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಅಂಥವ್ರಿಗೆ ನ್ಯಾಯ ಕೊಡಿಸೋಂಥ ಪ್ರಾಮಾಣಿಕವಾಗಿ ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಒಟ್ಟಾರೆ ಹೇಳಬೇಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ನಾವು ಅದನ್ನು ಎತ್ತಿ ಅದನ್ನು ಗೌರವ ಕೊಟ್ಟು ಆ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದೀವಿ ಅನ್ನೋ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅಂತಂದರೆ ರೈತರು ಹೋರಾಟ, ರೈತರು ಅಂತಾರೆ. ನಾವು ಸಹ ಮೂಲತಃ ರೈತರ ಕುಟುಂಬದವರೇ. ಈಗೂ ಸಹ ನಾವು ರೈತರಾಗೆ ಬೆಳೀತಾ ಇದ್ದೀವಿ. ಹಂಗಾಗಿ ರೈತರಿಗೆ ಎಲ್ಲೇ ಆಗಲಿ ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದರೆ ಇಡೀ ರಾಜ್ಯದಲ್ಲ, ರಾಜ್ಯ ಬಿಟ್ಟು ಈಗ ನೋಡಿ ನಾವು ಬೇರೆ ಥರ ಅಂತಂದರೆ ಈಗ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋದರೂ ಕೂಡ ತಮಿಳುನಾಡು ಅಥವಾ ಆಂಧ್ರ ಸ್ವಯಂ ಪ್ರೇರಿತ ನಾವು ಹೋಗ್ತಾ ಇದ್ರೆ ರೈತರು ಯಾರೇ ಹೋರಾಟ ಮಾಡ್ತಾ ಇದ್ರು ಸಹ ಸ್ವಯಂ ಪ್ರೇರಿತವಾಗಿ ಕಾರಿಂದ ಹಿಡಿದು ನಾನು ಅದ್ರಲ್ಲಿ ಭಾಗಿಯಾಗಂಥ ವ್ಯಕ್ತಿ. ರಾಜ್ಯದಲ್ಲೇ ಇಡೀ ರಾಷ್ಟ್ರದಲ್ಲೇ ಯಾರೇ ಆಗಲಿ ರೈತರು ಅಂತ ಕೇಳಿ ಕಷ್ಟದಲ್ಲಿದ್ದಾರೆ ಅಥವಾ ಇಲ್ಲ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಎಲ್ಲಿ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ಧ್ವನಿ ಎತ್ತುವಂಥದ್ದೇ ನಮ್ಮ ಮಾನವ ಹಕ್ಕುಗಳ ಕಮಿಟಿ ಉದ್ದೇಶ. ಏನಪ್ಪ ಅಂತಂದರೆ ಈಗಾಗಲೇ ಏನು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಕೊಟ್ಟಿರ್ತಕ್ಕಂಥ ನಮ್ಮ ಸಂವಿಧಾನವನ್ನು ಬರೀ ಹೆಸರಿಗೆ ಮಾತ್ರ ಸೀಮಿತ. ಏನು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಬಟ್ ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ, ಹಿಂದುಳಿದ ವಿಧಾನಸಭಾ ಕ್ಷೇತ್ರ. ಹೌದು, ಯಾಕಂದ್ರೆ ಎಲ್ಲ ತಾಲೂಕುಗಳಲ್ಲಿ ಒಂದು ಕೈಗಾರಿಕೆ ಆಗ್ಬೋದು, ಎಲ್ಲ ಅಭಿವೃದ್ಧಿಯಲ್ಲಿ ಮುಂದೆ ಇದೆ. ಆದರೆ ಶಿಡ್ಲಘಟ್ಟದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಯಾಕಂದ್ರೆ ಕೈಗಾರಿಕಾ ಪ್ರದೇಶ ಇಲ್ಲ, ಕಾರ್ಖಾನೆ ಇಲ್ಲ. ಇದರಿಂದ ಸ್ವಲ್ಪ ಜನ ಏನಂತಾರೆ, ಖಂಡಿತ ಅದು ವಿರೋಧ ಅಂತ ಇದನ್ನ ಹೇಳಕ್ ಬಂದರೆ ತಪ್ಪಾಗುತ್ತೆ. ಇದು ಯಾವುದೇ ಕಾರಣಕ್ಕೆ ವಿರೋಧ ಇಲ್ಲ. ಈಗ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮತ್ತು ಬಾಗೇಪಲ್ಲಿ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಆಂಧ್ರ ಕರ್ನಾಟಕ ಗಡಿ ಭಾಗ ಆಗಿರೋದ್ರಿಂದ ಪ್ರತಿಯೊಂದು ಏನು ಮೂಲಭೂತ ಏನು ಸೌಕರ್ಯಗಳು ಕುಂಠಿತಗೊಳ್ತಾ ಇದೆ. ಹಂಗಾಗಿ ಕನಿಷ್ಠ ಪಕ್ಷ ಅಂತಂದ್ರೂ ಕೂಡ ಒಂದು ಇಲ್ಲಿಗೆ ಒಂದು ಫ್ಯಾಕ್ಟ್ರಿನೂ ಬೇಕೇ ಬೇಕಾಗುತ್ತೆ, ಅಥವಾ ಕಾರ್ಮಿಕರಿಗೂ ಸಹ ಕೆಲಸ ಬೇಕೇ ಬೇಕಾಗುತ್ತೆ. ಹಂಗಾಗಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ಆಂಧ್ರ ಕರ್ನಾಟಕ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿಗೆ ನಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಬೇಕೇ ಬೇಕು. ಆದರೆ ಬರಡು ಭೂಮಿ, ಬಂಜರು ಭೂಮಿ ಅಂತಾರೆ, ಅಂಥದನ್ನು ಗುರುತಿಸಿ ಕೊಡ್ಬೇಕನ್ನೋದು ನಮ್ಮ ಉದ್ದೇಶ.